ಸರ್ ನಮಸ್ಕಾರ ಸರ್. ನಮಸ್ಕಾರ. ಫಕೀರೇಶ್ ಸರ್, ನಿಮ್ಮ ಪರಿಚಯ ಹೇಳ್ರಿ ಸರ್. ನೀವು ರೇಷ್ಮೆ ಕೃಷಿಯಲ್ಲಿ ಎಷ್ಟು ಕಳೆದ 15 ವರ್ಷ ಆಯ್ತಲ್ಲ ಮಾಡ್ಕೊಂಬರಕ್ಕೆ? 23 ವರ್ಷ ಆಯ್ತು. 23 ವರ್ಷ ಆಯ್ತು ರೀ. 23 ವರ್ಷ ಆಯ್ತಲ್ರಿ. ನಿಮ್ಮ ಒಂದು ಪರಿಚಯ ಹೇಳ್ರಿ ಸರ್. ಯಾಕಂದ್ರೆ ಹೊಸೂರಿಗೆ ನೀವು ಒಂಥರ ಇನ್ಸ್ಪೈರ್. ನಮ್ಮ ಕಂಬಳಿಯವರು ನಿಮ್ಮ ಬಗ್ಗೆ ಹೇಳಿದ್ರೆ ಇಲ್ರಿ ಫಕೀರೇಶ್ ಹತ್ರ ಹೋಗ್ರಿ, ಅವರು ರೇಷ್ಮೆ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತೀನಿ ಅಂತಂದ್ರೆ, ರೇಷ್ಮೆ ಬೆಳೆಗಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ರೇಷ್ಮೆ ಮೊದಲು ಹಾಕ್ತೀನಿ ಅಂದರಿಗೆ ಚಲೋ ಸರ್. ರೇಷ್ಮೆ ಫಸ್ಟ್ ನಾಟಿ ಮಾಡ್ಬೇಕ್ರಿ. ಹ್ಞೂ ರೀ. ಆಮೇಲೆ ಅಗಿ ಮಾಡ್ಕೊಂಡು ರೇಷ್ಮೆ ಹಚ್ಕೋಬೇಕ್ರಿ. ಹಚ್ಚೋಬೇಕ್ರಿ. ರೇಷ್ಮೆ ನಾಟಿ ಮಾಡೋಕೆ ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ಏನಾರ ಸಹಾಯಧನ ಸಿಗ್ತೈತೆ? ಐತಲ್ರಿ. ಓಕೆ ಸರ್. ಮತ್ತು ಶೆಡ್ಡಿಗೆ ಕೊಡ್ತಾರೆ ರೀ? ಶೆಡ್ಡಿಗೆ ಕೊಡ್ತಾರೆ. ಈಗ ಏನಂತಂದ್ರೆ, ಈಗ ನೀವು ಎಷ್ಟು ಎಕರೆ ಮೇಂಟೈನ್ ಮಾಡ್ತೀರಿ ಸರ್ ರೇಷ್ಮೆ ಇದ್ದರೆ? ನಾವು 6 ಎಕರೆ ಮೇಂಟೈನ್ ಮಾಡ್ತೀವಿ. 6 ಎಕರೆ ಮೇಂಟೈನ್ ಮಾಡ್ತೀರಿ. ಓಕೆ. ವರ್ಷಕ್ಕೆ ಈಗ ಸ್ಟಾರ್ಟಿಂಗ್ ಒಬ್ಬ ಹಚ್ಬೇಕಂತಂದ್ರೆ ಒಂದು 2 ಎಕರೆ ಮಾಡೋಕ್ಕೆ ಎಷ್ಟು ಖರ್ಚು ಬರ್ತೈತೆ ಸರ್? ಒಂದು 50,000 ಖರ್ಚು. 50,000 ರೂಪಾಯಿ ಖರ್ಚು ಬರ್ತೈತೆ ರೀ 2 ಎಕರೆಗೆ? ಓಕೆ ರೀ. ಮತ್ತು ಈಗ ನೀವು 6 ಎಕರೆ ಮೇಂಟೈನ್ ಮಾಡ್ತಾ ಇದ್ರಲ್ಲ ಸರ್, ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್? ನಾವು ತಿಂಗಳಿಗೆ ಒಂದು ಬ್ಯಾಚ್ ರೀ, 1 ಎಕರೆದ್ದು. ಹ್ಞೂ ರೀ. 2 ತಿಂಗಳಿಗೆ ಒಂದು ಬ್ಯಾಚ್ ರೀ ಅದು. ಹ್ಞೂ ರೀ. ಒಟ್ಟು ಒಂದು 25-30 ಬ್ಯಾಚ್ ಹಾಕೋರು ನಮ್ಮ ಒಂದು ವರ್ಷಕ್ಕೆ ರೀ. ಅಲ್ಲ, ಬರೀ 6 ಎಕರೆ ಇದಲ್ಲಿ 25-30 ಬ್ಯಾಚ್ ಮಾಡ್ತಿರಲ್ಲ? 3 ಬಿಲ್ಡಿಂಗ್ ಅದಾವ ರೀ. 3 ಬಿಲ್ಡಿಂಗ್ ಅದಾವ ರೀ. ಒಂದೊಂದು ಬಿಡಿ 2 ಪ್ಲಾಟ್. 15 ದಿವಸಕ್ಕೆ ಒಂದು ಬೆಳೆ. 15 ದಿವಸಕ್ಕೆ ಒಂದು ಬೆಳಿತೈತಿರಲ್ಲ? ಗ್ರೇಟ್ ರೀ ಸರ್ ನೀವು. 15 ದಿವಸಕ್ಕೆ ಒಂದು ಬೆಳೆ ರೀ. ಈ ಶೆಡ್ನಾಗ ರೀ 3000 ಹೋತ್ರಿ. ಮೊನ್ನೆ 18 ಗೂಡು ಮಾರೀವ್ರಿ ಈ ಪ್ಲಾಟ್. ಮತ್ತೀಗ ಅಲ್ಲಿ ನಾಳೆ ಗೂಡು ಮಾರ್ತೀವಿ. ಒಂದು ಬ್ಯಾಚಿಗೆ ಎಷ್ಟು ಖರ್ಚಾಗುತ್ತೆ ರೀ ಸರ್? ಒಂದು ಬ್ಯಾಚಿಗೆ 15,000-16,000 ಬರ್ತಾರೆ. ಆದಾಯ ಸರ್? ಆದಾಯ 70-80 ಸಿಗುತ್ತೆ ರೀ. ಅಂಥದ್ದು ಒಂದು ತಿಂಗಳಿಗೆ 2 ಬ್ಯಾಚ್ ಮಾಡ್ತೀರಿ? 2 ಬ್ಯಾಚ್. 140 ಅಂತೂ ಫಿಕ್ಸ್ ರೀ. 1 ಲಕ್ಷ ಅಂತೂ ಆದಾಯ ಮಾಡೇ ಮಾಡ್ತೀರಿ. ಪರವಾಗಿಲ್ಲ ರೀ ಸರ್. ಒಳ್ಳೆ ಇದು ಮಾಡ್ತಾರೆ, ಏನಂತಾರಲ್ಲ, ಹೊಸ ರೇಷ್ಮೆ ಕೃಷಿಕರಿಗೆ ನೀವು ಒಂಥರ ಇನ್ಸ್ಪೈರ್ ಇದ್ದಂಗೆ ರೀ. ಹೌದಲ್ರಿ ಸರ್? ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನಾನು ನಿಮ್ಮ ಜೊತೆ ಮಾತಾಡಕೊಂತೀನಿ, ಏನು ಕೇಳ್ಬೇಕು ನಮಗೂ ಗೊತ್ತಾಗ್ತಾಯಿಲ್ಲ. ರೇಷ್ಮೆನೇ ಉಳಿಯೋದ್ರಿ ಈಗ. ಮತ್ತೆ ಯಾವ ಮೇಲೊಲ್ಲ ಮತ್ತೆ ಯಾವ ಪೀಕ್ನಾಗ ಲಾಭ ಇಲ್ಲ ರೀ. ಹೌದು ರೀ. ಹೌದು, ರೇಷ್ಮೆನೇ ರೀ. ರೇಷ್ಮೆನೇ ಒಳ್ಳೆಯದಲ್ಲ. ಸರಿ. ಓಕೆ. ಅಂದ್ರೆ ತಿಂಗಳಿಗೆ 2 ಬ್ಯಾಚ್ ಮಾಡ್ತೀರಿ ಸರ್? ಒಂದು ಬ್ಯಾಚಿಗೆ ಒಂದು 30,000 ರೂಪಾಯಿ ಖರ್ಚಾದ್ರೆ 2 ಬ್ಯಾಚಿಗೆ ಒಂದು 50-60,000 ರೂಪಾಯಿ ಖರ್ಚಾಗುತ್ತೆ ರೀ. 1 ಲಕ್ಷ ಆರಾಮ್ ಸಂಪಾದನೆ ಆಗುತ್ತೆ ರೀ, ಕೇವಲ 6 ಎಕರೆಯಲ್ಲಿ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ರೀ. ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ಫಕೀರೇಶ್ ಅವರು ತಿಂಗಳಿಗೆ 2 ಬ್ಯಾಚ್ ಮಾಡ್ತಾರೆ. ಒಂದು ಬ್ಯಾಚಿಗೆ ಏನಿಲ್ಲ ಅಂತಂದ್ರೆ ಒಂದು ಎಷ್ಟು 2 ಬ್ಯಾಚಿಗೆ ಸೇರಿ ಒಂದು 50,000-60,000 ರೂಪಾಯಿ ಖರ್ಚಾಗುತ್ತೆ. 2 ಬ್ಯಾಚಿಗೂ ಒಂದು 1 ಲಕ್ಷ ಒಂದು 60,000-70,000 ರೂಪಾಯಿ ಉಳಿತೈತೆ. ಹೌದಲ್ರಿ? ಅಂದ್ರೆ ಒಂದು 60,000 ರೂಪಾಯಿ ಖರ್ಚಾದರೂ ಒಂದು 1 ಲಕ್ಷ ರೂಪಾಯಿ ಅಂತ ಆದಾಯ ಗ್ಯಾರಂಟಿ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಇವ್ರ ಫೋನ್ ನಂಬರ್ ಕೊಡೋಂಗಿಲ್ಲ ಯೂಟ್ಯೂಬ್ದವ್ರಿಗೆ. ಅಂದರೆ ತುಂಬ ಫೋನ್ ಮಾಡ್ತಾರೆ ಅನ್ನೋದಕ್ಕೆ ಕೊಡೋಂಗಿಲ್ಲ ಅವರು. ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಶಿರಟ್ಟಿ ಬಂದು ಯಾರಾದರೂ ಕೇಳ್ರಿ, ಫಕೀರೇಶ್ವರ ರೇಷ್ಮೆ ಫಕೀರೇಶ್ವರ ಮನೆಯಲ್ಲಿ ಅಂತಂತಂದ್ರೆ ಅವರು ಹೊಲ ತೋರಿಸ್ತಾರೆ, ಇಲ್ಲ ಅವ್ರ ಮನೆ ತೋರಿಸ್ತಾರೆ. ಬಂದು ಇವರೊಂಥರ ರೇಷ್ಮೆ ಯೂನಿವರ್ಸಿಟಿ ಇದ್ದಂಗೆ. ಏನೋ ನೀವು ಹೆಂಗೆ ಹಚ್ಬೇಕು ಹೆಂಗೆಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ವೀಕ್ಷಕರೇ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಮತ್ತು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.